ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ನೆಲ, ತಮ್ಮ ಭಾಷೆ, ತಮ್ಮ ಸಂಸ್ಕೃತಿ ಇದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರಗಳು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಾಗೆ ನೀವು ನಿಮ್ಮ ಪರಂಪರೆ, ನಿಮ್ಮ ಭೂಮಿ, ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳಿಕ್ಕೆ ಇವತ್ತು ನೀವೆಲ್ಲ ಹಿರಿಯರು ಈ ಕುಂದಾಪುರದ ಕನ್ನಡ ಹಬ್ಬವನ್ನ ಬೆಂಗಳೂರಿನಲ್ಲಿ ಆಚರಣೆ ಮಾಡಿ ನಿಮ್ಮ ಸಾಂಸ್ಕೃತಿಕವಾದ ಕಲೆಯನ್ನ ಎತ್ತಿ ತೋರಿಸ್ತಾ ಇದ್ದೀರಿ. ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಕೂಡ ಹೇಳಿದ್ದೇನೆ, ದೇವರು ವರನ ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತೇಳಿ. ಹಾಗೆ ನಿಮ್ಮೆಲ್ಲ ಸಂಘಟನೆಯವರು ಇಂಥ ಒಂದು ಕುಂದಾಪುರದ ವೈಭವನ್ನ ಈ ಬೆಂಗಳೂರು ನಗರದಲ್ಲಿ ಆಚರಣೆ ಮಾಡಿ ನಿಮ್ಮೆಲ್ಲ ಒಟ್ಟಿಗೆ ಸೇರಿಸಿ ನಾವು ಕರ್ನಾಟಕದ ಹೃದಯ ಭಾಗದಲ್ಲಿ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರಲ್ಲ, ಇದು ಬಹಳ ವಿಶೇಷ. ಅಸೆಂಬ್ಲಿಯಲ್ಲಿ ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಒಟ್ಟಿಗೆ ತೀರ್ಮಾನ ಮಾಡಿದ್ದೇನೆ. ಈ ಆಡಳಿತಕ್ಕೋಸ್ಕರ 5 ಭಾಗವಾಗಿ ವಿಂಗಡಣೆ ಮಾಡಿದ್ದೇನೆ. ಕೆಲವರೆಲ್ಲ ಟೀಕೆ ಮಾಡೋದು, ಕನ್ನಡಿಗರ ಭೂಮಿಯಲ್ಲಿ ಭಾಗ ಮಾಡ್ತಾ ಇದೆಯಾ, ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ರೆ, ನೀವು ಮೂರ್ಖರು, ಈ ಬೆಂಗಳೂರು ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಹೃದಯ ಭಾಗ ಇದು ಅಂತ ನಾನು ಯಾವತ್ತು ಹೇಳ್ತೇನೆ. ಹಂಗೆ ಬೆಂಗಳೂರು ಬರೀ ಬೆಂಗಳೂರಿನಲ್ಲಿರೋರಲ್ಲ, ಇಲ್ಲ ನಾವು ಬೆಂಗಳೂರು ಜಿಲ್ಲೆಯವರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಗುಲ್ಬರ್ಗ, ರಾಯಚೂರು ಎಲ್ಲ ಭಾಗದ ಜನರ ಹೃದಯಕ್ಕೆ ಈ ಬೆಂಗಳೂರು ಕೇಂದ್ರ ಸ್ಥಳ. ಆದ್ರಿಂದ ನೀವು ಯಾರು ನಾನು ಹೊರಗಡೆ ಊರಿನಲ್ಲಿರೋರು ಇಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತ ಭಾವನೆ ಬೇಡ. ಇದು ನಿಮ್ಮ ರಾಜ್ಯ, ನಿಮ್ಮ ರಾಜ್ಯದ ಕೇಂದ್ರ ಸ್ಥಳ. ಇದನ್ನ ತಾವೆಲ್ಲ ಕಾಪಾಡಿಕೊಂಡು ಹೋಗ್ಬೇಕು. ಎಲ್ಲ ಭಾಷೆಗಳ ಯಾರಲ್ಲಿ ಬಂದು ವಾಪಸ್ ಹೋಗುದಿಲ್ಲ. ಈಗ ನೋಡಿ, ಪ್ರಕಾಶ್ ಇತ್ತು ಊರಲ್ಲಿದ್ದಾರೆ, ಇಲ್ಲೇ ಮನೆ, ಇಲ್ಲೇ ಮಠ, ಇಲ್ಲೇ ವ್ಯಾಪಾರ, ಇಲ್ಲೇ ವ್ಯವಹಾರ. ಯಾರು ಯಾವ ಜಡ್ಜ್ ಬರಲಿ, ಯಾವ ಲಾಯರ್ ಬರಲಿ, ಯಾವ ವೋಟರ್ ಬರಲಿ, ಯಾರು ಇಲ್ಲ. ನಾನು ಎಲ್ಲ ಕಂಪ್ಲೀಟ್ ಅನುಕೂಲಸ್ಥರೆಲ್ಲ ನಮ್ಮ ಕರಾವಳಿ ಪ್ರದೇಶ, ನಾರ್ತ್ ಕೇಂದ್ರ, ಸೌತ್ ಕೇಂದ್ರ, ಉಡುಪಿ ಎಲ್ಲ ಬಿಟ್ಬಿಟ್ಟು ಮುಂಬೈ, ಸೌದಿ ಅರೇಬಿಯಾ, ಬೇರೆ ಬೇರೆ ಕಡೆ ಎಲ್ಲ ಹೊರಟೋಗಿದ್ದಾರೆ ಉದ್ಯೋಗಕ್ಕೋಸ್ಕರ. ಅತಿ ಹೆಚ್ಚು ಸಂಸ್ಥೆಗಳು, ಬ್ಯಾಂಕ್ಗಳು, ಪ್ರವಾಸ ಕೇಂದ್ರಗಳು, ದೇವರ ಸನ್ನಿಧಿಗಳು ಎಲ್ಲ ಕೂಡ ಅಲ್ಲೇ ಇದೆ. ಅದಕ್ಕೆ ನಾನು ಈಗಾಗಲೇ ಅಸೆಂಬ್ಲಿ ಘೋಷಣೆ ಮಾಡಿದ್ದೇನೆ, 340 ಕಿಲೋಮೀಟರ್ ಇರುವಂತಹ ಪ್ರವಾಸಕ್ಕೆ ಕರಾವಳಿ ಪ್ರದೇಶದಲ್ಲಿ ಒಂದು ಪ್ರತ್ಯೇಕವಾದಂತಹ ಟೂರಿಸಂ ಪಾಲಿಸಿಯನ್ನ ಮೊದಲು ಮಾಡ್ತೇನೆ ಅಂತ ಹೇಳಿದ್ದಾರೆ.